ಅಂತ ನೋಡ ಅಲ್ಲ ವೇಸ್ಟ್ ಆಯಿಲ್ ಶಬರಿಮಲೆ ಅಲ್ಲ ಹೇಳಿ ಅಲ್ಲ ನೀವು ಹೋಗ್ತಾರಂತೆ ಯಾರು ಎಲ್ಲ ಎಷ್ಟಾಗುತ್ತೋ ಅಷ್ಟು ಎಷ್ಟಾಗುತ್ತೋ ಅಷ್ಟು ಅವ್ರು ಏನು ಎಷ್ಟು ದಿವಸದಿಂದ ಯೂಸ್ ಮಾಡ್ತಾರೆ ಕೇಳ್ರಿ ನೀವು ಹೇಳಿ ನೀವು 2-3 ವಾರದಿಂದ ಅವಾಗ ಯಾವ ಇಶ್ಯೂ ಬಂದಿತ್ತು ಅದು ಹೇಳಿದ್ರೆ ಆ ಥರದ್ದು ಮಾಡೋಕ್ಕೆ ಸರಿಯೋಲ್ಲ ಲಾಜಿಕಲ್ ಇರೋದಿಲ್ಲ. ಅದನ್ನು ತುಂಬ ನೀವು ಯಾಕಂದ್ರೆ ಇದು ಆಯೋಗದವರು ಏನು ಅವ್ರು ಸೃಷ್ಟಿ ಮಾಡಿರೋದಲ್ಲ, ಎಲ್ಲ ಏನು ಬಂದಿದೆ ಇದು ಜನನೇ ಹೇಳಿರುವಂಥದ್ದು. ಹಿಂದಿನ ಕಮಿಷನ್ ಸರ್ವೆಗಳು ಮಾಡಿದಾಗ ಇದೆಲ್ಲ ಜನ ಹೇಳಿರುವಂಥದ್ದು. ನಾವು ಲಿಂಗಾಯತ್ ಕ್ರಿಶ್ಚಿಯನ್ನು, ನಾವು ಬ್ರಾಹ್ಮಣ ಕ್ರಿಶ್ಚಿಯನ್ನು, ನಾವು ಗೌಡ ಕ್ರಿಶ್ಚಿಯನ್ನು ಅಂತ ಹೇಳ್ಕೊಂಡಿದ್ದಾರೆ. ಅದು ಅವ್ರು ಹೇಳ್ಕೊಂಡ್ರೆ ಅದನ್ನು ನಂಬರ್ಸ್ ಇದೆ. ಇಡೀ ರಾಜ್ಯದಲ್ಲಿ ಕ್ರಿಶ್ಚಿಯನ್ ಈ ಥರ ನೋಡಿದಾಗ ಸುಮಾರು 1 ಲಕ್ಷಕ್ಕಿಂತ ಕಮ್ಮಿ ಈ ಸಂಖ್ಯೆ. ಎಲ್ಲ ಬೇರೆ ಬೇರೆ ಹಿಂದೂ ಜಾತಿಯವರು ನಾವು ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡಿರೋದು 1 ಲಕ್ಷ 1.25 ಲಕ್ಷ ಅಷ್ಟೇ ಇರುವಂಥದ್ದು. ಇದು ವೆರಿ ಸ್ಮಾಲ್ ನಂಬರ್ 1. ಎರಡನೇದು ಬಟ್ ಅದರಲ್ಲಿ ಅದು ಬರಬಾರ್ದು ಅಂತ ನಾನು ಕೂಡ ಮುಂದಿನೂ ಕೂಡ ಹೇಳಿದೆ. ಯಾಕಂತ ಹೇಳಿದ್ರೆ ಒಂದ್ಸಲ ಕನ್ವರ್ಟ್ ಆಗಿದ್ರೆ ಅವ್ರು ಆ ಧರ್ಮಕ್ಕೆ ಹೋದಂಗಿಲ್ಲ. ಸೊ ಅವರು ಹಿಂದೂ ಜಾತಿ ಮತ್ತು ಇನ್ನೊಂದು ಧರ್ಮ ಅಂತ ಹೇಳುವಂಥದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿದ್ವಿ. ಅದನ್ನ ನಾವು ನೋಡ್ತೀವಿ ಯಾವ ಥರ ಮಾಡಬೇಕು ಅಂತ ಅವ್ರು ಆಯೋಗದವ್ರು ಹೇಳಿದ್ದಾರೆ. ಯಾಕಂದ್ರೆ ಅವ್ರದ್ದೊಂದು ಸ್ಟಾಟ್ಯೂಟರಿ ಬಾಡಿ, ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸೊ ಅವರು ಒಂದು ತೀರ್ಮಾನ ಮಾಡ್ಕೊಳ್ಬೇಕಾಗ್ತದೆ. ಅದು ಬೇಸ್ಡ್ ಆನ್ ಪ್ರೀವಿಯಸ್ ಕಮಿಟಿ ರಿಪೋರ್ಟ್ಸ್. ಅದನ್ನು ಅಷ್ಟೇ ಬಿಟ್ಟರೆ ಇಟ್ಸ್ ನಾಟ್ ಅ ವೆರಿ ಸೀರಿಯಸ್ ಇಶ್ಯೂ. ಯಾಕಂದ್ರೆ ಇವರೇನು ಯಾವ ರೀತಿ ಬಿಂಬಿಸ್ತಾ ಇದಾರೆ ಅಂತ ಹೇಳಿದ್ರೆ ಏನೋ ಇದು ಇವರೇ ಸೃಷ್ಟಿ ಮಾಡ್ತಾ ಇದಾರೆ ಅಂತ. ಯಾರು ಸೃಷ್ಟಿ ಮಾಡಿರೋದಲ್ಲ, ಜನ ಏನ್ ಹೇಳಿದ್ದಾರೆ ಅದನ್ನ ಅವ್ರು ಬರ್ಕೊಂಡಿದ್ದಾರೆ. ನಿನ್ನೆ ಇಲ್ಲಿ ಸಾಧು ಸಂತರ ಒಂದು ಸಭೆ ಆಗಿದೆ. ಈ ಭಾಗದ ಎಲ್ಲ ಸಂಸ್ಥೆಯಾಗಿದ್ದಾರೆ. ಬಹಳಷ್ಟು ಜನರಿಗೆ ಪೂರ್ತಿ ಮಾಹಿತಿ ಇರುವುದಿಲ್ಲ. ಏನಾಗ್ತದೆ ಗೊತ್ತಾ, ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ 47 ಹಿಂದೂ ಜಾತಿಗಳನ್ನ ಸಬ್ಕಾಸ್ಟ್ಗಳನ್ನು ಕ್ರಿಶ್ಚಿಯಾನಿಟಿಗೆ ಅವ್ರು ಯಾರು ಜೋಡಿಸಿಲ್ಲ, ಜನ ಹೇಳ್ಕೊಂಡಿರೋದು. ಈ ಕಮಿಷನ್ ಮಾಡಿದ ಲಿಸ್ಟ್ ಅಲ್ಲಿ ಇದೆ ಅಂತ ಅವ್ರು ಆ ಕಮಿಷನ್ ಮಾಡಿದ ಲಿಸ್ಟ್ ಬಿಜೆಪಿ ಅವರು ಒಪ್ಕೊಂಡಿರುವಂತದ್ದು. ಅವ್ರು ಇದ್ದಾಗಲೇ ಇತ್ತಿದ್ದು, ಅವರೇ ಅದನ್ನು ಒಪ್ಕೊಂಡ್ರು. ಅವ್ರು ಒಪ್ಕೊಂಡ ನಂತರನೇ ಅಜಯ್ ಪ್ರಕಾಶ್ ಹೆಗಡೆಗೆ ಆ ರಿಪೋರ್ಟ್ ಕೊಟ್ಟಿರುವಂತದ್ದು. ಸೊ ಆ ಡೇಟಾ ಎಲ್ಲ ಅವ್ರು ಇದ್ದಾಗಲೇ ಇದ್ದಿದ್ದು. ಇದೇನು ನಾವು ಬಂದಾಗ ಸೇರಿರುವಂತದ್ದೇನಲ್ಲ. ಅವ್ರು ಬಿಜೆಪಿ ಸರ್ಕಾರ ಇದ್ದಾಗಲೇನೆ ಏನು ಕಾಂತರಾಜ್ ಕಮಿಟಿ ರಿಪೋರ್ಟ್ ಇತ್ತು, ಅದನ್ನ ಜಯಪ್ರಕಾಶ್ ಹೆಗಡೆ ಅವರಿಗೆ ವಹಿಸಿದ್ರು. ಅಕ್ಸೆಪ್ಟ್ ಮಾಡ್ಕೊಂಡಾಗಿದ್ದಾನೆ. ಆ ಕಮಿಟಿ ರಿಪೋರ್ಟ್ ಮೇಲೆ ಹೊರಗೆ ಬಂತು. ಅದರ ಆಧಾರದ ಮೇಲೆ ಇವರು ಮೀಸಲಾತಿ ಎಲ್ಲ ಮಾಡಿದ್ರು ಹಿಂದಿನ ಸರ್ಕಾರ.